ಬಹಳಷ್ಟು ಜನ ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ಸರಿಯಾಗಿ ಸ್ಟಡಿ ಮಾಡಲ್ಲ, ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆಯಲ್ಲ ಅಂಥೇಳಿ ಅವರನ್ನು ಹಾಕೊಂಡು ರುಬ್ತಾ ಇರ್ತಾರೆ. ಅವರಿಗೆ ಬೈಯೋದು ಹೊಡೆಯೋದು ಮಾಡ್ತಾ ಇರ್ತಾರೆ. ಇದೇ ಥರ ಬಹಳಷ್ಟು ಮ್ಯಾನೇಜರ್ಗಳು ತಮ್ಮ ಎಂಪ್ಲಾಯಿಗಳು ಮೈಗಳರಿದ್ದಾರೆ, ಸರಿಯಾಗಿ ಕೆಲಸ ಮಾಡಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂಥೇಳಿ ಅವರಿಗೆ ಟಾರ್ಚರನ್ನು ಕೊಡ್ತಾ ಇರ್ತಾರೆ. ಇದೇ ಥರ ಕೆಲವೊಂದಿಷ್ಟು ಜನ ಟೀಚರ್ಗಳು ಕೂಡ ಸ್ಟೂಡೆಂಟ್ಗಳ ಮೇಲೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನಿನಗೇನು ಬರಲ್ಲ, ನೀನು ಕತ್ತೆ ಇದೆಯಾ, ನಿನ್ನ ಕೈಯಿಂದ ಆಗಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು ಅಂತೆಲ್ಲ ಬೈತಾ ಇರ್ತಾರೆ. ನೀವು ಒಂದು ಯೋಚನೆ ಮಾಡಿ, ಪೇರೆಂಟ್ಸ್ಗಳು, ಮ್ಯಾನೇಜರ್ಗಳು, ಟೀಚರ್ಸ್ಗಳು ಈ ರೀತಿ ಲೋ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಬಿಟ್ಟು ಇವರಿಗೆ ಬೈಯೋದ್ರಿಂದ, ಹೊಡೆಯೋದ್ರಿಂದ ಅಥವಾ ಪ್ರೆಷರನ್ನು ಕ್ರಿಯೇಟ್ ಮಾಡೋದ್ರಿಂದ ಇವರಲ್ಲೇನಾದರೂ ಇಂಪ್ರೂವ್ಮೆಂಟ್ ಆಗತ್ತಾ? ಪೇರೆಂಟ್ಸ್ಗಳು ಹೊಡಿ ಮಾಡೋದ್ರಿಂದ ಮಕ್ಕಳೇನಾದರೂ ಚೆನ್ನಾಗಿ ಓದ್ತಾರಾ? ನೋ. ಮ್ಯಾನೇಜರ್ ಟಾರ್ಚರ್ ಮಾಡೋದ್ರಿಂದ ಇಲ್ಲೇನು ಎಂಪ್ಲಾಯಿಗಳ ಪರ್ಫಾರ್ಮೆನ್ಸ್ ಜಾಸ್ತಿ ಆಗತ್ತಾ? ನೋ. ಅದೇ ಥರ ಟೀಚರ್ಗಳು ಮಕ್ಕಳಿಗೆ ಈ ಥರ ಮಾಡಿದರೆ ಇಲ್ಲಾದರೂ ಇಂಪ್ರೂವ್ಮೆಂಟ್ ಆಗತ್ತಾ? ಆಗಲ್ಲ. ಸೊ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಏನು ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡದೇ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ತಾರೆ, ಇರೋ ಸಿಚುವೇಶನನ್ನು ಮತ್ತಷ್ಟು ಕೆಡಿಸ್ತಾರೆ. ಅದಕ್ಕಾಗಿ ಇವತ್ತಿನ ಲೆಸನ್ದಲ್ಲಿ ನಾನು ನಿಮಗೆ ಪಿಗ್ಮೇಲಿಯನ್ ಎಫೆಕ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವೆ. ಇದಕ್ಕೆ ರೋಸೆಂಥಾಲ್ ಎಫೆಕ್ಟ್ ಅಂತಲೂ ಕೂಡ ಕರೀತಾರೆ. ರೋಷೆಂಟಾಲ್ ಮಂಕಿ ಲ್ಯಾಂಗ್ವೇಜಲ್ಲಿ ಎಲ್ಲ ನಡೆಯುತ್ತೆ, ನಿಮಗೆ ಹೆಂಗೆ ಬೇಕು ಹಂಗೆ ಪ್ರೊನೌನ್ಸ್ ಮಾಡಿ, ನೋ ಪ್ರಾಬ್ಲಮ್. ಏನಿದು ಪಿಗ್ಮೇಲಿಯನ್ ಎಫೆಕ್ಟ್ ಅನ್ನೋದನ್ನು ಈಗ ನಾವು ಡೀಟೇಲ್ ಆಗಿ ನೋಡೋಣ. ಈ ಪಿಗ್ಮೇಲಿಯನ್ ಎಫೆಕ್ಟ್ ಅಥವಾ ರೋಸೆಂಥಾಲ್ ಎಫೆಕ್ಟ್ ಒಂದು ಸೈಕಾಲಜಿಕಲ್ ಫೆನಾಮಿನನ್ ಆಗಿದೆ. ಇದರಲ್ಲಿ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ಗಳಿಂದ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಬರುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಯಾರಾದರೂ ಒಬ್ಬ ವ್ಯಕ್ತಿಯ ಮೇಲೆ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಟರೆ, ಒಳ್ಳೆ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟರೆ, ನೀನು ಮಾಡ್ತೀಯಾ, ಮಾಡು, ನಿನ್ನಿಂದ ಸಾಧ್ಯ ಇದೆ ಅಂತ ಹೇಳಿಬಿಟ್ಟು ಮೋಟಿವೇಶನನ್ನು ಮಾಡಿದರೆ ಅವರಿಂದ ಒಳ್ಳೆಯ ಪರ್ಫಾರ್ಮೆನ್ಸ್ ಬರುತ್ತೆ, ಗುಡ್ ರಿಸಲ್ಟ್ಸ್ಗಳು ಬರ್ತವೆ. ಇದಕ್ಕೇ ಪಿಗ್ಮೇಲಿಯನ್ ಎಫೆಕ್ಟ್ ಅಂತ ಕರೀತಾರೆ. ಇದರ ಅಪೋಸಿಟ್ ಆಗಿ ಯಾರಾದರೂ ಒಬ್ಬ ವ್ಯಕ್ತಿಯ ಮೇಲೆ ಕ್ರಿಟಿಸೈಸ್ ಮಾಡೋದು, ಬೈಯೋದು, ನಿನ್ನ ಕೈಯಿಂದ ಆಗಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು, ನಿನ್ನ ಕತ್ತೆ ಇದೆಯಾ, ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಮೆದುಳೇ ಇಲ್ಲ, ಹಾಗೆ ಹಿಂಗೆ ಅಂಥೇಳಿ ಬೈಯೋದು, ಕಂಪ್ಯಾರಿಸನ್ ಮಾಡಿ ಅವಮಾನ ಮಾಡೋದು ಮಾಡ್ತಾ ಇದ್ದರೆ ಆ ವ್ಯಕ್ತಿಯ ಪೊಟೆನ್ಷಿಯಲ್ಗೆ ಲಿಮಿಟ್ ಹಾಕಿದಂಗೆ ಆಗುತ್ತೆ. ಸೊ ಇದರಿಂದ ಪುವರ್ ಪರ್ಫಾರ್ಮೆನ್ಸ್ ಬರುತ್ತೆ, ಬ್ಯಾಡ್ ರಿಸಲ್ಟ್ಗಳು ಬರ್ತವೆ. ಇದಕ್ಕೆ ಗೋಲಮ್ ಎಫೆಕ್ಟ್ ಅಂತ ಕರೀತಾರೆ. ಸೊ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಗೋಲಮ್ ಎಫೆಕ್ಟನ್ನೇ ಮಾಡ್ತಾ ಇದ್ದಾರೆ. ನಮಗೇನು ಬೇಕಾಗಿದೆ? ಪಿಗ್ಮೇಲಿಯನ್ ಎಫೆಕ್ಟನ್ನು ಮಾಡೋದಿದೆ. ಆದರೆ ಜನ ಏನು ಮಾಡ್ತಾ ಇದ್ದಾರೆ? ಗೋಲಮ್ ಎಫೆಕ್ಟನ್ನು ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಹಾಕೊಂಡು ಜಡಿತಾ ಇದ್ದಾರೆ, ಮ್ಯಾನೇಜರ್ಗಳು ತಮ್ಮ ಎಂಪ್ಲಾಯಿಗಳನ್ನು ಟಾರ್ಚರ್ ಮಾಡ್ತಾ ಇದ್ದಾರೆ, ಟೀಚರ್ಸ್ಗಳು ಕೂಡ ಅದೇ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಏನು ಬೇಕಾಗಿದೆ? ಗುಡ್ ಪರ್ಫಾರ್ಮೆನ್ಸ್, ಗುಡ್ ರಿಸಲ್ಟ್ಗಳು ಬೇಕಾಗಿವೆ. ಗುಡ್ ಪರ್ಫಾರ್ಮೆನ್ಸ್ ಬರಬೇಕು, ಗುಡ್ ರಿಸಲ್ಟ್ ಬರಬೇಕಪ್ಪ ಅಂತಂದರೆ ಇವರು ತಮ್ಮ ಮಕ್ಕಳಿಗೆ, ಸ್ಟೂಡೆಂಟ್ಸ್ಗಳಿಗೆ, ಎಂಪ್ಲಾಯಿಗಳಿಗೆ ಮೋಟಿವೇಶನನ್ನು ಮಾಡಬೇಕು, ಅವರ ಮೇಲೆ ಹೈಯರ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಡಬೇಕು, ಒಳ್ಳೆಯ ಅಭಿಪ್ರಾಯಗಳನ್ನು ಇಡಬೇಕು. ಆವಾಗ ಆಟೋಮೆಟಿಕ್ಕಾಗಿ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಆಗುತ್ತೆ, ಗುಡ್ ರಿಸಲ್ಟ್ಸ್ಗಳು ಬರ್ತವೆ. ಆದರೆ ಇದನ್ನು ಅವ್ರು ಮಾಡ್ತಾ ಇಲ್ಲ. ಇದರ ಬದಲಿಗೆ ಇವರು ಲೋ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡ್ಬಿಟ್ಟು ಅವರ ಮೇಲೆ ಒಂಥರ ದಬ್ಬಾಳಿಕೆ ಮಾಡೋಕ್ಕೆ ಓಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೇನು ಬರುತ್ತೆ? ಅವರ ಪೊಟೆನ್ಷಿಯಲ್ ಲಿಮಿಟ್ ಆಗಿಬಿಟ್ಟು ಬ್ಯಾಡ್ ರಿಸಲ್ಟ್ಗಳು ಬರ್ತವೆ. ಸೊ ನೀವು ನಿಮ್ಮ ಲೈಫಲ್ಲಿ ಒಳ್ಳೆ ರಿಸಲ್ಟ್ಸ್ಗಳನ್ನು ಯಾವುದಾದ್ರೂ ವ್ಯಕ್ತಿಯಿಂದ ಬಯಸ್ತಾ ಇದ್ದರೆ ತಪ್ಪಿಯೂ ಕೂಡ ಗೋಲಮ್ ಎಫೆಕ್ಟನ್ನು ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಒಳ್ಳೆ ರಿಸಲ್ಟ್ಸ್ ಬೇಕಪ್ಪ ಅಂತಂದರೆ ನೀವು ಪಿಗ್ಮೇಲಿಯನ್ ಎಫೆಕ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಇದನ್ನೇ ಫಾಲೋ ಮಾಡಬೇಕು. ಈ ಪಿಗ್ಮೇಲಿಯನ್ ಎಫೆಕ್ಟ್ನ ಒರಿಜಿನ್ ಏನು ಅಂತ ನೋಡೋಣ. ಈ ಪಿಗ್ಮೇಲಿಯನ್ ಎಫೆಕ್ಟ್ನ ಒರಿಜಿನ್ ಎಲ್ಲಿದೆಯಪ್ಪ ಅಂತಂದರೆ ಗ್ರೀಕ್ ಮೈಥಾಲಜಿಯಲ್ಲಿ ನಮಗೆ ಸಿಗತ್ತೆ. ಗ್ರೀಕ್ ಮೈಥಾಲಜಿಯಲ್ಲಿ ಒಂದು ಸಣ್ಣ ಕತೆ ಬರುತ್ತೆ. ಆ ಕಥೆಯಲ್ಲಿ ಓರ್ವ ಶಿಲ್ಪಿ, ಅಂದರೆ ಕಲ್ಲಿನಲ್ಲಿ ಶಿಲ್ಪಗಳನ್ನು ಕೆತ್ತವನು ಏನು ಮಾಡ್ತಾನಪ್ಪ ಅಂತಂದರೆ ಒಂದು ಕಲ್ಲಿನಲ್ಲಿ ಸುಂದರವಾದ ಯುವತಿಯ ಶಿಲ್ಪವನ್ನು ಕೆತ್ತಾನೆ. ಸೊ ಆತ ಎಷ್ಟು ಸುಂದರವಾಗಿ ಅದನ್ನು ಕೆತ್ತಿರ್ತಾನಪ್ಪ ಅಂತಂದರೆ ಅವನಿಗೆ ಆ ಕಲ್ಲಿನ ಹುಡುಗಿಯ ಮೇಲೆ ಮನಸ್ಸಾಗಿಬಿಡತ್ತೆ. ಆತ ಆ ಕಲ್ಲಿನ ಹುಡುಗಿಯ ಶಿಲ್ಪದ ಮೇಲೆ ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನು ಇಡ್ತಾನೆ. ಸೊ ಇದರಿಂದಾಗಿ ಆ ಕಲ್ಲಿನ ಯುವತಿ ನಿಜವಾದ ಸುಂದರ ಯುವತಿಯಾಗಿ ಬದಲಾಗ್ತಾಳೆ. ಪಿಗ್ಮೇಲಿಯನ್ ಎಫೆಕ್ಟ್ನ ಒರಿಜಿನ್ ಗ್ರೀಕ್ ಮೈಥಾಲಜಿಯಿಂದಲೇ ಆಗಿದೆ. ಸೊ ಇದನ್ನು 1968ರಲ್ಲಿ ಫೇಮಸ್ ಸೈಕಾಲಜಿಸ್ಟ್ ಆದ ರಾಬರ್ಟ್ ರೋಸೆಂಥಾಲ್ ಅವರು
ಒಂದು ಸ್ಟಡಿ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರು 1968ರಲ್ಲಿ ಒಂದು ಸ್ಕೂಲಿಗೆ ಹೋಗ್ತಾರೆ. ಅಲ್ಲಿರುವ ಟೀಚರ್ಗಳಿಗೆ ತಮ್ಮ ಸ್ಟೂಡೆಂಟ್ಸ್ಗಳಿಗೆ ರ್ಯಾಂಡಮ್ ಆಗಿ ನೀವು ಅಪ್ರಿಸಿಯೇಷನನ್ನು ಕೊಡಿ, ಅವರ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಗಳನ್ನು ಇಡಿ, ಒಳ್ಳೆ ಮಾತುಗಳನ್ನು ಆಡಿ, ಅವರೊಂದಿಗೆ ಅವರನ್ನು ಮೋಟಿವೇಟ್ ಮಾಡಿ, ನಿನ್ನಿಂದ ಸಾಧ್ಯ ಇದೆ ಮಾಡು, ಹಾಗೆ ಹಿಂಗೆ ಸ್ವಲ್ಪ ಪುಸ್ಲಾಯಿಸಿ ಅಂತ ಹೇಳ್ತಾರೆ. ಸೊ ಅವ್ರು ಹೇಳಿದಂತೆ ಅಲ್ಲಿರುವ ಟೀಚರ್ಸ್ಗಳೆಲ್ಲರೂ ಕೂಡ ತಮ್ಮ ಸ್ಟೂಡೆಂಟ್ಸ್ಗಳ ಮೇಲೆ ಹೈ ಎಕ್ಸ್ಪೆಕ್ಟೇಷನನ್ನು ಇಡ್ತಾರೆ, ರ್ಯಾಂಡಮ್ ಆದ ಕೆಲಸಗಳನ್ನು ಮಾಡೋಕ್ಕೆ ಕೊಡ್ತಾರೆ. ಟೀಚರ್ಸ್ಗಳು ಯಾರ ಮೇಲೆ ಹೈ ಎಕ್ಸ್ಪೆಕ್ಟೇಷನನ್ನು ಇಟ್ಟಿರ್ತಾರೋ ಅವರು ಗುಡ್ ಪರ್ಫಾರ್ಮೆನ್ಸನ್ನು ತೋರಿಸ್ತಾರೆ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ಗಳನ್ನು ತರ್ತಾರೆ. ಅವರಿಗೆ ಯಾವ ಟಾಸ್ಕನ್ನು ಮಾಡೋಕ್ಕೆ ಕೊಟ್ಟಿದ್ರೋ ಆ ಟಾಸ್ಕ್ಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಇದಕ್ಕೊಂದು ರಿಯಲ್ ಲೈಫ್ ಎಕ್ಸಾಂಪಲನ್ನು ಕೊಡಬೇಕಪ್ಪ ಅಂತಂದರೆ, ನಮ್ಮ ರೋರಿಂಗ್ ಕ್ರಿಯೇಷನ್ ಸ್ಟಾರ್ಟಪ್ನ ಕೋಫೌಂಡರ್ ಆದ ಶ್ರೀಕಾಂತ್ ಸರ್ ಅವರಿಗೂ ಕೂಡ ಅವರು ಸ್ಕೂಲಲ್ಲಿರುವಾಗ 10th ಅವರ ಕನ್ನಡ ಮೇಸ್ಟ್ರು ಹೇಳಿರ್ತಾರೆ, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನೀನು ಮಾಡ್ತೀಯಾ ಮಾಡು ಅಂಥೇಳಿ. ರಿಸಲ್ಟ್ ಬಂದಾಗ ಕನ್ನಡದಲ್ಲಿ ಅವರಿಗೆ 100 ಬರುತ್ತೆ, ಔಟ್ ಆಫ್ ಔಟ್ ಮಾಡಿಬಿಡ್ತಾರೆ. ಸೊ ಕನ್ನಡ ಮೇಸ್ಟ್ರು ಅವರಿಗೆ ಆ ಥರ ಹೈಯರ್ ಎಕ್ಸ್ಪೆಕ್ಟೇಷನ್ನೊಂದಿಗೆ ಅಪ್ರಿಸಿಯೇಷನನ್ನು ಕೊಟ್ಟಿರೋದ್ರಿಂದ, ನೀನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನೀನು ಓದ್ತೀಯಾ ಮಾಡ್ತೀಯಾ ಅಂತ ಹೇಳಿರೋದ್ರಿಂದ ಕನ್ನಡದಲ್ಲಿ ಔಟ್ ಆಫ್ ಔಟ್ ಆಯಿತು. ಸೊ ಅದೇ ಥರ ಮಿಕ್ಕ ಟೀಚರ್ಸ್ಗಳು ಎಲ್ಲ ಹೇಳಿದರೆ ಮಿಕ್ಕ ಸಬ್ಜೆಕ್ಟ್ಗಳಲ್ಲೂ ಕೂಡ ಅವರಿಗೆ ಒಳ್ಳೆ ಮಾರ್ಕ್ಸ್ಗಳು ಬರ್ತಾ ಇದ್ವೇನು. ಸೊ ರಿಯಲ್ ಲೈಫಲ್ಲಿ ಈ ಪಿಗ್ಮೆಲಿಯನ್ ಎಫೆಕ್ಟು ಈ ಥರ ವರ್ಕ್ ಆಗುತ್ತೆ. ಸೊ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಪ್ಪ ಅಂತಂದರೆ ನಾವಲ್ಲಿ ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನ ಸೆಟ್ ಮಾಡಬೇಕು. ನಮ್ಮ ಮೇಲೂ ಕೂಡ ನಾವು ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನ ಸೆಟ್ ಮಾಡಬೇಕು. ಅದೇ ಥರ ಬೇರೆಯವರ ಮೇಲೂ ಕೂಡ ನಾವು ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನ ಸೆಟ್ ಮಾಡಿದರೆ ಅಲ್ಲಿ ಒಳ್ಳೊಳ್ಳೆ ಗ್ರೇಟ್ ರಿಸಲ್ಟ್ಗಳು ಬರ್ತವೆ ಅನ್ನೋದನ್ನೇ ಈ ಪಿಗ್ಮೆಲಿಯನ್ ಎಫೆಕ್ಟು ಹೇಳುತ್ತೆ. ಸೊ ಇದನ್ನು ರಾಬರ್ಟ್ ರೋಸೆಂಥಾಲ್ ಅವರು ಹೇಳಿರೋದ್ರಿಂದ ಇದಕ್ಕೆ ರೋಸೆಂಥಾಲ್ ಎಫೆಕ್ಟ್ ಅಂತಲೂ ಕೂಡ ಕರೀತಾರೆ. ಈ ಪಿಗ್ಮೆಲಿಯನ್ ಎಫೆಕ್ಟ್ ಆ್ಯಕ್ಚುಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ. ಈ ಪಿಗ್ಮೆಲಿಯನ್ ಎಫೆಕ್ಟ್ ಇದೆಯಲ್ಲ, ಇದು 4 ಸ್ಟೆಪ್ಗಳಲ್ಲಿ ವರ್ಕ್ ಆಗುತ್ತೆ. ಮೊದಲನೇದಾಗಿ ಸ್ಟೆಪ್ ನಂಬರ್ 1 ಎಕ್ಸ್ಪೆಕ್ಟೇಷನ್. ಯಾರಾದರೂ ನಮ್ಮ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಉದಾಹರಣೆಗಾಗಿ ನನ್ನ ಲೈಫಲ್ಲಿ ನನ್ನ ಮೇಲೆ ಗುಡ್ ಒಪಿನಿಯನ್ನು ಅಥವಾ ಗ್ರೇಟ್ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟಿರುವ ಏಕೈಕ ವ್ಯಕ್ತಿ ಅಂತಂದರೆ ನಮ್ಮ ಅಕ್ಕ. ಈ ಥರ ಯಾರಾದರೂ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ನೀನು ಮಾಡ್ತೀಯಾ, ನಿನ್ನಿಂದ ಸಾಧ್ಯ ಇದೆ, ನಿನ್ನಲ್ಲಿ ಟ್ಯಾಲೆಂಟ್ ಇದೆಯಾ, ಯು ಕ್ಯಾನ್ ಡೂ ಇಟ್ ಅಂತೇಳಿ ಈ ರೀತಿ ಹೇಳಿಬಿಟ್ಟು ಹೈ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡಿರೋದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ ಅಂತ ಅಂದ್ಕೊಳ್ಳಿ. ಇದು ಸ್ಟೆಪ್ 1 ಆಗುತ್ತೆ. ಇಲ್ಲಿ ನೀವು ಟೀಚರ್ಸ್ಗಳನ್ನು ಇಲ್ಲವೇ ನಿಮ್ಮ ಪೇರೆಂಟ್ಸ್ಗಳನ್ನು ಇಲ್ಲವೇ ಮ್ಯಾನೇಜರನ್ನು ಇಮ್ಯಾಜಿನ್ ಮಾಡ್ಕೋಬೋದು. ಅವರೇನಾದರೂ ಈ ಥರ ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಯಾರಾದರೂ ನಮ್ಮ ಮೇಲೆ ಈ ರೀತಿಯಾದ ಗುಡ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡ್ರೆ ಆವಾಗ ನಮ್ಮಲ್ಲಿ ಪಾಸಿಟಿವ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ನಮಗೊಂದು ಸ್ವಲ್ಪ ಖುಷಿ ಆಗುತ್ತೆ, ನನಗೂ ಕೂಡ ಟ್ಯಾಲೆಂಟ್ ಇದೆ, ನನ್ನಲ್ಲೂ ಕೂಡ ಏನೋ ಒಂದಿದೆ, ಈ ವ್ಯಕ್ತಿ ಹೇಳಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ನಿಮ್ಮ ಬಿಹೇವಿಯರು ಪಾಸಿಟಿವ್ಲಿ ಚೇಂಜ್ ಆಗುತ್ತೆ. ಸೊ ನಿಮ್ಮ ಬಿಹೇವಿಯರು ಪಾಸಿಟಿವ್ಲಿ ಚೇಂಜ್ ಆಗೋದ್ರಿಂದ ನಿಮಗೆ ನಿಮ್ಮ ಮೇಲೇ ನಂಬಿಕೆ ಬರುತ್ತೆ, ಸೆಲ್ಫ್ ಬಿಲೀಫ್ ಹೆಚ್ಚಾಗತ್ತೆ, ನೀವು ಮತ್ತಷ್ಟು ಕಾನ್ಫಿಡೆಂಟ್ ಆಗ್ತೀರಾ, ಮೋಟಿವೇಟೆಡ್ ಫೀಲ್ ಮಾಡ್ತೀರಾ. ಸೊ ಈ ಥರ ನೀವು ಫೀಲ್ ಮಾಡೋದ್ರಿಂದ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಬಂದು ನೀವು ಕೆಲಸ ಮಾಡೋದ್ರಿಂದ ಅಲ್ಲಿ ನೀವು ಸರಿಯಾಗಿ ಗ್ರೇಟ್ ಲೆವೆಲ್ನಲ್ಲಿ ಪರ್ಫಾರ್ಮ್ ಮಾಡ್ತೀರಾ. ಪರ್ಫಾರ್ಮೆನ್ಸ್ ಬೂಸ್ಟ್ ಆಗೋದ್ರಿಂದ ನಿಮಗಲ್ಲಿ ಗುಡ್ ರಿಸಲ್ಟ್ಗಳು ಬರ್ತವೆ, ಬೆಸ್ಟ್ ರಿಸಲ್ಟ್ಸ್ಗಳು ಬರ್ತವೆ, ಗ್ರೇಟ್ ರಿಸಲ್ಟ್ಸ್ಗಳು ಬರ್ತವೆ. ಈ ರೀತಿ ಈ ಪಿಗ್ಮೆಲಿಯನ್ ಎಫೆಕ್ಟ್ ವರ್ಕ್ ಆಗುತ್ತೆ. ಇದಕ್ಕೆ ಮತ್ತಷ್ಟು ಉದಾಹರಣೆಗಳನ್ನು ಕೊಡಬೇಕಪ್ಪ ಅಂತಂದರೆ ಎಜುಕೇಷನಲ್ಲಿ ತಗೊಳ್ಳಿ. ಟೀಚರ್ಸ್ಗಳೇನಾದರೂ ಈಗ ಶ್ರೀಕಾಂತ್ ಸರ್ಗೆ ಹೇಗೆ ಅವರ ಟೀಚರ್ ಹೇಳಿದ್ರಲ್ಲ ಕನ್ನಡ ಮೇಸ್ಟ್ರು, ನೀನು ಮಾಡ್ತೀಯ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂಥೇಳಿ, ಈ ರೀತಿ ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡು ಒಳ್ಳೆ ಮಾತುಗಳನ್ನ ಆಡಿದರೆ, ಸ್ವಲ್ಪ ಮೋಟಿವೇಟನ್ನು ಮಾಡಿದರೆ, ಸೊ ಅಲ್ಲಿ ಸ್ಟೂಡೆಂಟ್ಸ್ಗಳು ಗುಡ್ ರಿಸಲ್ಟ್ಸ್ಗಳನ್ನು ತಂದೆ ತರ್ತಾರೆ. ಯಾವ ಸ್ಟೂಡೆಂಟ್ಸ್ಗಳ ಮೇಲೆ ಟೀಚರ್ಗಳು ಭರವಸೆಗಳನ್ನು ಇಟ್ಕೊಂಡಿರ್ತಾರೋ ಅವ್ರು ಒಬಿಯಸ್ಲಿ ಆ ಸ್ಟೂಡೆಂಟ್ಸ್ಗಳು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಆದರೆ ಟೀಚರ್ಗಳು ಎಲ್ಲ ಸ್ಟೂಡೆಂಟ್ಸ್ಗಳೊಂದಿಗೆ ಈ ರೀತಿ ಮಾಡಲ್ಲ. ಅವ್ರು ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಮಾತ್ರ ಈ ರೀತಿ ಮಾಡ್ತಾರೆ. ಆದರೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಎಲ್ಲ ಟೀಚರ್ಗಳು ನೀವೇನು ಕೆಟ್ಟವರಲ್ಲ, ನೀವೇನು ಯೂಸ್ಲೆಸ್ ಅಲ್ಲ, ಎಲ್ಲರಲ್ಲೂ ಕೂಡ ಒಂದೊಂದು ಕಲೆ ಇದೆ, ಸೊ ಯಾರೂ ಕೂಡ ವೇಸ್ಟ್ ಅಲ್ಲ, ನೀವೆಲ್ಲರೂ ಕೂಡ ಮಾಡೇ ಮಾಡ್ತೀರಾ ಅಂಥೇಳಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟು ಪಿಗ್ಮೆಲಿಯನ್ ಎಫೆಕ್ಟ್ ಥರ ಕೆಲಸ ಮಾಡಿದರೆ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಒಳ್ಳೆಯ ವ್ಯಕ್ತಿಗಳು ಹಾಗೆ ಆಗ್ತಾರೆ, ನೋ ಡೌಟ್. ಆದರೆ ಟೀಚರ್ಗಳು ಈ ಥರ ಮಾಡದೆ ಪರ್ಟಿಕ್ಯುಲರ್ ಆಗಿ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚೋದು, ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚೋದು, ಫಸ್ಟ್ ವೆಂಚರ್ಸ್ಗಳೆಲ್ಲ ಮಹಾನ್ ವ್ಯಕ್ತಿಗಳು, ಲಾಸ್ಟ್ ವೆಂಚರ್ಸ್ ಎಲ್ಲ ಕೆಟ್ಟವರು ಅನ್ನೋ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೇ ನಮ್ಮ ಸಮಾಜ ಹಳ್ಳ ಹಿಡಿಯೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಟೀಚರ್ಗೆ ಟ್ರೈನಿಂಗಲ್ಲಿ ಸೈಕಾಲಜಿಯನ್ನು ಕಲಿಸ್ತಾರೆ, ಆದರೆ ಅಲ್ಲಿ ಕೊಡುವ ಟೀಚರೇ ಸರಿಯಾಗಿ ಕಲ್ತು ಬರಲ್ಲ.
ಸೊ ಅದಕ್ಕಾಗಿಯೇ ಅವರು ಫಸ್ಟ್ ಬೆಂಚರು, ಲಾಸ್ಟ್ ಬೆಂಚರು, ಕೆಲವೊಂದಿಷ್ಟು ಜನರನ್ನ ಹೀರೋ ಥರ ನೋಡೋದು, ಇನ್ನು ಕೆಲವೊಂದಿಷ್ಟು ಜನ ಕ್ರಿಮಿನಲ್ ಥರ ನೋಡೋದು ಮಾಡ್ತಾರೆ. ಅಬ್ದುಲ್ ಕಲಾಂ ಅವರು ಹೇಳಿದಂತೆ ದೇಶದ ಬೆಸ್ಟ್ ಬ್ರೈನ್ಗಳು ಲಾಸ್ಟ್ ಬೆಂಚಲ್ಲಿ ಇರ್ತವೆ. ಉದಾಹರಣೆಗಾಗಿ ನಮ್ಮಂಥವ್ರು. ಸೊ ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ರೂ ಕೂಡ ಯಾವತ್ತೂ ಟಾಪರ್ ಪೊಸಿಷನನ್ನು ಬಿಟ್ಟುಕೊಟ್ಟಿಲ್ಲ, ಈಗಲೂ ಲೈಫಲ್ಲಿ ಕೂಡ ಬಿಟ್ಟುಕೊಟ್ಟಿಲ್ಲ, ಸತ್ರು ಕೂಡ ಬಿಟ್ಟುಕೊಡೋದಿಲ್ಲ. ಇಂಥವ್ರು ಇರ್ತಾರೆ. ಅದನ್ನು ಟೀಚರ್ಸ್ಗಳು ಗಮನ ಹರಿಸಿದರೆ ಅಲ್ಲಿ ಇನ್ನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ಗಳು, ಒಳ್ಳೆ ಮೈಂಡ್ಗಳು ನಮ್ಮ ಸಮಾಜಕ್ಕೆ ಸಿಗ್ತವೆ. ಇದೇ ಥರ ವರ್ಕ್ ಪ್ಲೇಸಲ್ಲಿ ಬಾಸು ತಮ್ಮ ಎಂಪ್ಲಾಯಿಯನ್ನು ಹೆರಾಸ್ ಮಾಡುವ ಬದಲು ನಿನ್ನಲ್ಲಿ ಈ ಟ್ಯಾಲೆಂಟ್ ಇದೆ, ನಿನ್ನಲ್ಲಿ ಈ ಸ್ಕಿಲ್ಗಳಿವೆ ಅಂಥೇಳಿನೇ ನಾನು ನಿನಗೆ ಈ ಪ್ರಾಜೆಕ್ಟನ್ನು ಕೊಟ್ಟಿರುವೆ, ನೀನು ಮಾಡ್ತೀಯಾ, ಟ್ರೈ ಇಟ್ ಅಂಥೇಳಿ ಸ್ವಲ್ಪ ಎಂಪತಿಯೊಂದಿಗೆ ಹೇಳಿದರೆ, ಸರಿಯಾಗಿ ಹೇಳಿದರೆ, ಆ ಎಂಪ್ಲಾಯಿಯ ಮೇಲೆ ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ಆ ಎಂಪ್ಲಾಯಿಗಳ ಪರ್ಫಾರ್ಮೆನ್ಸ್ ಬೆಟರ್ ಆಗೇ ಆಗತ್ತೆ. ಆದರೆ ಮ್ಯಾನೇಜರ್ಗಳು ಈ ರೀತಿ ಮಾಡಲ್ಲ. ನಂಗೆ ಗೊತ್ತಿತ್ತು ನಿನಗೇನೋ ಬರಲ್ಲ, ನಿನಗೇನು ಸ್ಕೂಲು ಕಾಲೇಜಲ್ಲಿ ಏನೂ ಕಲಿಸೇ ಇಲ್ಲ, ಹಾಗೆ ಬಂದಿದೀಯಾ, ತಲೆಯಲ್ಲೇನು ಇಲ್ಲವೇ ಇಲ್ಲ, ನಂಗೆ ಗೊತ್ತಿತ್ತು ನಿನ್ನ ಕೈಯಿಂದ ಇದು ಆಗಲ್ಲ ಅನ್ನೋದು ನನಗೆ ಗೊತ್ತೇ ಇತ್ತು. ಈ ಥರ ಮಾತಾಡಿದಾಗ ಅವರ ಸೆಲ್ಫ್ ಎಸ್ಟೀಮ್ ಹರ್ಟ್ ಆಗುತ್ತೆ, ಅವರ ಮೇಲೇ ಡೌಟ್ ಬಂದುಬಿಡತ್ತೆ. ಸೊ ಅವ್ರಿಗೆ ಟ್ಯಾಲೆಂಟ್ ಇದ್ದರೂ ಕೂಡ ಅವರಿಗೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡೋಕ್ಕಾಗಲ್ಲ. ಸೊ ನೀವು ಮ್ಯಾನೇಜರಾಗಿ ಎಂಪ್ಲಾಯಿಗಳಿಂದ ಒಳ್ಳೆ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಪಿಗ್ಮೇಲಿಯನ್ ಎಫೆಕ್ಟನ್ನು ಅಲ್ಲಿ ಅಪ್ಲೈ ಮಾಡಿ. ಇದೇ ಥರ ಸ್ಪೋರ್ಟ್ಸಲ್ಲೂ ಕೂಡ ಆಗುತ್ತೆ. ಕೋಚು ಯಾವ ಸ್ಪೋರ್ಟ್ಸ್ಮ್ಯಾನ್ಗೆ ಹೇಳಿರ್ತಾರಲ್ಲ, ನಿನ್ನಲ್ಲಿ ಸ್ಟ್ರೆಂತ್ ಇದೆ, ನಿನ್ನಲ್ಲಿ ಸ್ಟೆಮಿನಾ ಇದೆ, ಯು ಕ್ಯಾನ್ ಡೂ ಇಟ್, ಮಾಡೇ ಮಾಡ್ತೀಯ, ಕಪ್ ನಿಮ್ಮದೇ ಅಂತ ಹೇಳಿದಾಗ ಒಂದಲ್ಲ ಒಂದಿನ ಆ ಸ್ಪೋರ್ಟ್ಸ್ಮ್ಯಾನ್ ಗೆದ್ದೇ ಗೆಲ್ತಾನೆ. ಈಗ RCB ತೊಗೊಳ್ಳಿ, ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿತ್ತು. RCB ಅಂತಂದರೆ ಫೇಲ್ಯೂರ್ಗೆ ಇನ್ನೊಂದು ಹೆಸರು ಅನ್ನೋ ಥರ ಈ ರೇಂಜಿಗೆ ಟ್ರೋಲ್ ಆಗ್ತಾಯಿತ್ತು. ಬಟ್ ಅಲ್ಲಿ ಅವರಿಗೆ ಕಂಟಿನ್ಯೂಯಸ್ ಆಗಿ ಹೋಪ್ಗಳನ್ನು ಕೊಟ್ಟಿರೋದ್ರಿಂದ, ಹೈಯರ್ ಇರೋದ್ರಿಂದ ಲೇಟಾಗಾದರೂ RCB ಕಪ್ ಗೆದ್ದಿತ್ತಲ್ಲ. ಸೊ ಇದೇ ಥರ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಆಗುತ್ತೆ. ಅದರ ಪ್ರಾಬ್ಲಮ್ ಏನಪ್ಪ ಅಂದರೆ, ಬಹಳಷ್ಟು ಜನರಿಗೆ ಈ ಥರ ಹೈಯರ್ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೊಂಡಿರೋರು, ನಂಬಿಕೆ ಇಟ್ಟಿರೋರು, ಪುಷ್ ಮಾಡೋರು ಸಿಗಲ್ಲ. ಅದಕ್ಕಾಗಿ ಬಹಳಷ್ಟು ಜನ ಏನೂ ಅಚೀವ್ ಮಾಡಲ್ಲ. ಪೇರೆಂಟಿಂಗಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಯಾರ್ದೋ ಬೇರೆಯವರ ಮಕ್ಕಳಿಗೆ ಕಂಪೇರ್ ಮಾಡಿ ತಮ್ಮ ಮಕ್ಕಳಿಗೆ ಅವಮಾನ ಮಾಡ್ತಾ ಇದ್ದಾರೆ, ಅವರಿಗೆ ಬಡಿಯೋದು ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಅವರ ರಕ್ತದ ಮೇಲೇ ನಂಬಿಕೆ ಇಲ್ಲ ಅಂತಂದಂಗೆ, ಶೇಮ್ಫುಲ್ ಆ್ಯಕ್ಟಿವಿಟಿ ಅಂದಂಗೆ. ಪೇರೆಂಟ್ಸ್ಗಳಂಗೆ ತಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳೊಂದಿಗೆ ಕಂಪೇರ್ ಮಾಡ್ತಾರಲ್ಲ, ನೋಡು ಅವನಿಗೆ ಅಷ್ಟು ಮಾರ್ಕ್ಸ್ ಬಂದಿದೆ, ಅವ್ನು ಟಾಪರ್ ಆಗಿದ್ದಾನೆ, ಹಾಗೆ ಹಿಂಗೆ ಅಂತೇಳಿ ಮಾಡ್ತಾರಲ್ಲ. ಹಂಗೆ ಎಲ್ಲ ಚಿಕ್ಕ ಮಕ್ಕಳು ಮಾಡೋಕ್ಕೆ ಶುರು ಮಾಡಿದರೆ ಹೆಂಗಿರುತ್ತೆ ನೋಡಿ. ಅವರಪ್ಪ ನೋಡು ಕಾರ್ ತಂದಿದ್ದಾನೆ, ಅವರಮ್ಮ ನೋಡು ಅಂಥದ್ದೆಲ್ಲ ಮಾಡಿದ್ದಾಳೆ, ನೀವು ನಮ್ಮ ಪೇರೆಂಟ್ಸ್ಗಳಿದ್ದೀರ ಏನೂ ಮಾಡಿಲ್ಲ ಅಂತೇಳಿ ಮಕ್ಕಳು ನಿಮ್ಮನ್ನು ಬೇರೆ ಪೇರೆಂಟ್ಸ್ಗಳೊಂದಿಗೆ ಕಂಪೇರ್ ಮಾಡೋಕ್ಕೆ ಶುರು ಮಾಡಿದರೆ ಹೆಂಗಾಗತ್ತೆ ನೋಡಿ. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳನ್ನು ಬೇರೆಯವರೊಂದಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಎವ್ರಿ ಚೈಲ್ಡ್ ಈಸ್ ಅ ಸ್ಪೆಷಲ್ ಚೈಲ್ಡ್, ಗ್ರೇಟ್ ಟ್ಯಾಲೆಂಟೆಡ್ ಚೈಲ್ಡ್. ನಿಮ್ಮ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆಯೋ ನೋಡಿ, ಆ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡಿ, ಅವರ ಮೇಲೆ ಒಳ್ಳೆ ಹೈಯರ್ ಎಕ್ಸ್ಪೆಕ್ಟೇಷನ್ಗೆ ಇಟ್ಕೊಳ್ಳಿ, ಪ್ರೆಷರ್ ಹಾಕಕ್ಕೆ ಹೋಗ್ಬಿಡಿ. ಸೊ ಆವಾಗ ನಿಮ್ಮ ಮಕ್ಕಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ತಂದೆ ತರ್ತಾರೆ, ಗುಡ್ ರಿಸಲ್ಟ್ಸ್ಗಳನ್ನ ತಂದೆ ತರ್ತಾರೆ. ಈ ರೀತಿ ಇದನ್ನು ನೋಡಿ, ಈ ರೀತಿ ಟ್ರೈ ಮಾಡಿ. ಈ ಪಿಗ್ಮೇಲಿಯನ್ ಎಫೆಕ್ಟ್ದಿಂದ ನಮಗೆ ಏನೇನೆಲ್ಲ ಲೈಫ್ ಲೆಸನ್ಗಳು ಕಲಿಯೋಕೆ ಸಿಗ್ತವೆ ಅನ್ನೋದನ್ನು ನೋಡೋಣ. ನಂಬರ್ 1, ಸೆಟ್ ಹೈ ಎಕ್ಸ್ಪೆಕ್ಟೇಷನ್ಸ್. ನಾವು ಹೈ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಸೆಟ್ ಮಾಡಬೇಕು. ನಮಗೂ ಕೂಡ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಸೆಟ್ ಮಾಡಬೇಕು, ಮತ್ತು ಬೇರೆಯವ್ರಿಗೂ ಕೂಡ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಸೆಟ್ ಮಾಡಬೇಕು. ನನ್ನಿಂದ ಇದಾಗಲ್ಲ, ಐ ಕಾಂಟ್ ಡೂ ಇಟ್ ಅನ್ನೋ ಬದಲು ಹೌ ಕ್ಯಾನ್ ಐ ಡೂ ಇಟ್ ಅಂತ ನಮಗೆ ನಾವೇ ಕೇಳ್ಕೋಬೇಕು. ನನ್ನಿಂದ ಆಗೋಲ್ಲ ಅಂತೇಳಿ ಬಿಟ್ಬಿಡೋದಲ್ಲ, ನಾನು ಇದನ್ನು ಹೇಗೆ ಮಾಡಬಲ್ಲೆ, ಇದನ್ನು ನನ್ನಿಂದ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನೀವು ನಿಮ್ಮ ಮೇಲೇ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೋಬೇಕು. ನಿಮ್ಮನ್ನು ನೀವು ನಂಬದಿದ್ದರೆ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮನ್ನು ನಂಬಲ್ಲ. ಅದಕ್ಕಾಗಿ ಮೊದಲು ನಿಮ್ಮನ್ನು ನೀವು ನಂಬಬೇಕು. ನಿಮ್ಮ ಮೇಲೇನೂ ಕೂಡ ನೀವು ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೋಬೇಕು. ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಸ್ಟೂಡೆಂಟ್ಸ್ಗಳ ಮೇಲೆ, ನಿಮ್ಮ ಎಂಪ್ಲಾಯಿಗಳ ಮೇಲೆ, ನಿಮ್ಮ ಫ್ರೆಂಡ್ಸ್ಗಳ ಮೇಲೆ ನೀವು ಒಳ್ಳೆಯ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೋಬೇಕು. ಇದರಿಂದ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಗತ್ತೆ. ನಂಬರ್ 2 ಏನಪ್ಪ ಅಂತಂದರೆ, ಬಿಲೀವ್ ಇನ್ ಪೀಪಲ್ಸ್ ಪೊಟೆನ್ಷಿಯಲ್. ನೀವು ಜನರ ಶಕ್ತಿ, ಸಾಮರ್ಥ್ಯ, ಟ್ಯಾಲೆಂಟ್ನ ಮೇಲೆ ನಂಬಿಕೆ ಇಡಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಯಾರಿಗೋ ಹೋಗ್ಬಿಟ್ಟು ನಿನ್ನ ಕೈಯಿಂದ ಏನೂ ಆಗಲ್ಲ ಅಂತಂದ್ಬಿಟ್ರೆ ಅವ್ರು ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ಟು ಮಾಡೋದನ್ನೇ ಬಿಡ್ತಾರೆ. ಆದರೆ ನೀವು ಅವರಲ್ಲಿ ಟ್ಯಾಲೆಂಟ್ ಇದ್ದಾಗ, ಅವ್ರು ಮಾಡೋ ಥರ ಇದ್ದಾಗ, 10% ಇದ್ದಾಗಲೂ ಕೂಡ ನೀವು ಒಂದು ಸ್ವಲ್ಪ ಪುಷ್ ಮಾಡ್ತೀರಾ, ಒಳ್ಳೆ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಅವ್ರ ಮೇಲೆ ಇಡ್ತೀರಪ್ಪ ಅಂತಂದರೆ ಅವ್ರ ಲೈಫೇ ಚೇಂಜ್ ಆಗಿ ಹೋಗ್ಬಿಡತ್ತೆ. ಈಗ ನನ್ನ ವಿಚಾರದಲ್ಲಿ ಹೇಗೆ ನಮ್ಮ ಅಕ್ಕ ನನ್ನ ಮೇಲೆ ಗ್ರೇಟ್ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟಿರೋದ್ರಿಂದಲೇ ನಾನೊಂದು ಸ್ವಲ್ಪ ಗ್ರೇಟ್ ರಿಸಲ್ಟ್ಗಳನ್ನು, ಗ್ರೇಟ್ ಪರ್ಫಾರ್ಮೆನ್ಸನ್ನು ನನ್ನ ಲೈಫಿಗೆ ಕೊಟ್ಟಿರುವೆ. ಸೊ ನನ್ನ ಏಜನ್ನ ಮಿಕ್ಕ ಹುಡುಗರಿಗೆ ಕಂಪೇರ್ ಮಾಡಿದರೆ ನಾನು ಫಾರ್ ಲೆವೆಲ್ ಮುಂದಿರುವೆ. ಎಲ್ಲದರಲ್ಲೂ ಕೂಡ ಮಾನಸಿಕವಾಗಿ ಆಯಿತು, ಸ್ವಲ್ಪ ದೈಹಿಕವಾಗಿ ಆಯಿತು, ಆರ್ಥಿಕವಾಗಿ ಇರಬಹುದು, ಮತ್ತು ಬೌದ್ಧಿಕವಾಗಿ ಅಂತೂ ನಾನು 60-70 ವರ್ಷದವ್ರಿಗಿಂತಲೂ ಮುಂದೆ ಹೋಗಿಬಿಟ್ಟಿರುವೆ. ಬಿಕಾಸ್ ಆಫ್ ಮೈ ಸಿಸ್ಟರ್ಸ್ ಎಕ್ಸ್ಪೆಕ್ಟೇಷನ್ಸ್.
ಸೊ ಈ ಥರ ನೀವು ಯಾರ ಮೇಲಾದರೂ ಒಳ್ಳೆ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟರೆ ಖಂಡಿತವಾಗಿಯೂ ಅವರ ಲೈಫ್ ಒಂದು ಗ್ರೇಟ್ ಲೈಫ್ ಆಗುತ್ತೆ, ನೋ ಡೌಟ್. ಅದಕ್ಕಾಗಿ ನಾನು ನಮ್ಮ ಕೋರ್ಸಿಗೆ ಜಾಯಿನ್ ಆದ ಸ್ಟೂಡೆಂಟ್ಸ್ಗಳಿಗೂ ಕೂಡ ಗ್ರೇಟ್ ಲೆವೆಲ್ನಲ್ಲೇ ಮೋಟಿವೇಟ್ ಮಾಡುವೆ. ಅವರು ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಬರಲಿ, ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಬರಲಿ, ಫೋಟೋಗ್ರಫಿ ಕೋರ್ಸಿಗೆ ಬರಲಿ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್ ಕೋರ್ಸಿಗೆ ಬರಲಿ, ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಬರಲಿ, ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಬರಲಿ, ಯಾವುದೇ ಒಂದು ಕೋರ್ಸಿಗೆ ಬಂದರೂ ಕೂಡ ನಾನು ಅವರನ್ನು ನನ್ನಷ್ಟೇ ಟ್ಯಾಲೆಂಟ್ ಇದೆ ಅನ್ನೋ ಥರ ಟ್ರೀಟ್ ಮಾಡ್ತೀನಿ. ಸೊ ಏನಿದೆನೋ ಇದ್ದಕ್ಕಿದ್ದಂಗೆ ಹೇಳ್ತೀನಿ, ಯು ಕ್ಯಾನ್ ಡೂ ಇಟ್. ನೀವು ಮಾಡೇ ಮಾಡ್ತೀರಾ. ಕಾಂಪಿಟೇಷನ್ ಎಷ್ಟಿದೆ ಅಂತೇಳಿ ನೋಡೋಕೆ ಹೋಗ್ಬಿಡಿ, ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತೇಳಿ ಕೊರ್ಗೋಕೆ ಹೋಗ್ಬಿಡಿ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಯೂಸ್ ಯುವರ್ ಟ್ಯಾಲೆಂಟ್, ಮುಂದೆ ಹೋಗಂತ ಹೇಳ್ತೀನಿ. ಸೊ ಯಾರು ಇದನ್ನು ನಂಬಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರಿಗೆ ಗ್ರೇಟ್ ರಿಸಲ್ಟ್ಗಳು ಸಿಕ್ಕಿವೆ. ಅವ್ರದ್ದು ಹೆಸರಾಗಿದೆ, ನಂದು ಅವರಿಂದಾಗಿ ಹೆಸರು ಆಗ್ತಾ ಇದೆ. ಸೊ ಈ ಥರ ನೀವು ಬೇರೆಯವರ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಕೋಬೇಕು. ಜನರ ಶಕ್ತಿ ಸಾಮರ್ಥ್ಯದ ಮೇಲೆ ನೀವು ನಂಬಿಕೆಯನ್ನು ಇಡಬೇಕು. ನಿಮಗೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗದೇ ಇದ್ದರೂ ಕೂಡ ಡಿಮೋಟಿವೇಟ್ ಅಂತೂ ಮಾಡೋಕ್ಕೆ ಹೋಗಬಾರ್ದು. ಆ ಡೋಲಮ್ ಎಫೆಕ್ಟ್ ಆಗಿ ಅವ್ರು ಕೆಳಗೆ ಬಿದ್ದು ಬಿಡ್ತಾರೆ. ನೀವು ಅವಾಯ್ಡ್ ಲಿಮಿಟಿಂಗ್ ಲೇಬಲ್ಸ್. ನೀವು ಬೇರೆಯವರಿಗೆ ಲೇಬಲ್ ಅಂಟಿಸೋದನ್ನು, ನೆಗೆಟಿವ್ ಆಗಿ ಮಾತಾಡೋದನ್ನು, ಡಿಮೋಟಿವೇಟ್ ಮಾಡೋದನ್ನು ಬಿಟ್ಟು ಬಿಡಬೇಕು. ಇಲ್ಲಪ್ಪ ಅಂತಂದರೆ ನೀವೇ ಅವರನ್ನು ಸೋಲಿಸಿದಂಗಾಗತ್ತೆ, ನೀವೇ ಒಂದು ಪಾಪ ಮಾಡಿದಂಗಾಗತ್ತೆ. ನಾನು ಹೇಳಿದ್ನಲ್ಲ, ಒಳ್ಳೇದು ಮಾಡೋಕ್ಕಾಗದೇ ಇದ್ದರೂ ಕೂಡ ಕೆಟ್ಟದ್ದು ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನಾವು ನಮ್ಮ ಲೈಫಲ್ಲಿ ಕಲಿಬೇಕು. ಇವಿಷ್ಟು ಲೈಫ್ ಲೆಸನ್ಗಳು ನಮಗೆ ಪಿಗ್ಮೇಲಿಯನ್ ಎಫೆಕ್ಟ್ದಿಂದ ಕಲಿಯೋಕ್ಕೆ ಸಿಗ್ತವೆ. ಇನ್ನು ನಿಮಗೆ ಫೈನಲ್ ಆಗಿ ಹೇಳಬೇಕಪ್ಪ ಅಂತಂದರೆ, ಹೇಗೆ ಗ್ರೀಕ್ನ ಮೈಥಾಲಜಿಯಲ್ಲಿ ಒಂದು ಕಲ್ಲಿನ ಯುವತಿ ಹೈ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟ ಶಿಲ್ಪಿಗೆ ನಿಜವಾದ ಯುವತಿಯಾಗಿ ಬದಲಾಗ್ತಾಳೋ, ಅದೇ ರೀತಿ ನಿಮ್ಮ ಮಕ್ಕಳು ಕೂಡ ನಿಮ್ಮ ವಿಚಾರದಲ್ಲಿ ಬದಲಾಗ್ತಾರೆ. ನಮ್ಮ ಮಕ್ಕಳು ವೇಸ್ಟ್ ಇದ್ದಾರೆ, ಕತ್ತೆಗಳಿದ್ದಾರೆ ಅಂತೇಳಿ ಅಂದ್ಕೊಳ್ಳೋ ಬದಲು ನೀವು ಅವರಲ್ಲಿಯೂ ಟ್ಯಾಲೆಂಟ್ ಇದೆ, ಅವರು ಒಳ್ಳೆಯವರಿದ್ದಾರೆ, ಅವರು ತಮ್ಮ ಲೈಫಲ್ಲಿ ಮಾಡ್ತಾರೆ ಅಂತೇಳಿ ಸಪೋರ್ಟ್ ಮಾಡಿದರೆ ನಿಜವಾಗಿಯೂ ಕೂಡ ಅವರು ಗ್ರೇಟ್ ಮಕ್ಕಳು ಆಗೇ ಆಗ್ತಾರೆ. ಅದಕ್ಕಾಗಿ ಮೊದಲು ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲೀರಿ. ಫಸ್ಟ್ ನೀವು ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಅಚೀವ್ ಮಾಡಿ. ಅದಾದ ನಂತರ ನಿಮ್ಮ ಮಕ್ಕಳಿಗೂ ಕೂಡ ಟೈಮ್ ಫ್ರೀಡಮನ್ನು ಮತ್ತು ಮನಿ ಫ್ರೀಡಮನ್ನು ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಒಂದು ವೇಳೆ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.